ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹುಬ್ಬಳ್ಳಿಯ ಕೆಎಸ್ಎ ಮೈದಾನದಲ್ಲಿ ನಡೀತಾ ಇರುವಂತಹ ರಣಜಿ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ತಂಡದ ನಾಯಕ ಪರಸ್ ಡೋಗ್ರಾ ಅತಿರೇಕದ ವರ್ತನೆ ಆಕ್ರೋಶಕ್ಕೆ ಕಾರಣವಾಗಿದೆ. ಪರಸ್ ಡೋಗ್ರಾ ಕೆವಿ ಅನೀಶ್ ತಲೆಗೆ ಹೆಲ್ಮೆಟ್ನಿಂದ ಡಿಚ್ಚಿ ಹೊಡೆದಿದ್ದಾರೆ. ಪಂದ್ಯದ ನಡುವೆ ಈ ರೀತಿಯಾಗಿ ವರ್ತಿಸುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಕೇಳಿಬಂದಿವೆ. ಈ ಅಶಿಸ್ತಿನ ವರ್ತನೆಗಾಗಿ ಬಿಸಿಸಿಐ ಪರಸ್ ಡೋಗ್ರಾ ಅವರಿಗೆ ಪಂದ್ಯದ ಸಂಭಾವನೆಯ 50% ದಂಡ ವಿಧಿಸಿದೆ. ಅಲ್ಲದೆ 2 ಡಿಮೆರಿಟ್ ಅಂಕಗಳನ್ನು ನೀಡಿದೆ. ಪರಸ್ ಡೋಗ್ರಾ ವರ್ತನೆಗೆ ಮುಖ್ಯ ಕಾರಣ ಸ್ಲೆಡ್ಜಿಂಗ್ ಎನ್ನಲಾಗಿದೆ. ಸಿಲ್ಲಿ ಪಾಯಿಂಟ್ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಂಥ ಅನೀಶ್ ಡೋಗ್ರಾ ಅವರು ಬ್ಯಾಟಿಂಗ್ ಮಾಡ್ತಾ ಇರಬೇಕಾದ್ರೆ ಅವರ ಸಾಮರ್ಥ್ಯವನ್ನು ಪ್ರಶ್ನಿಸಿದ್ದಾರೆ. ನಿಮಗೆ ಬ್ಯಾಟ್ ಹಿಡಿಯಲು ಕೂಡ ಬರೋದಿಲ್ಲ, ಹೀಗೆ ಟೀಕೆ ಮಾಡಿದ್ರಂತೆ. ಈ ಸ್ಲೆಡ್ಜಿಂಗ್ ಬೆನ್ನಲ್ಲೇ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ನಲ್ಲಿ ಬೌಂಡ್ರಿ ಬಾರಿಸಿದ ಡೋಗ್ರಾ ನೇರವಾಗಿ ಅನೀಶ್ ಅವರ ಬಳಿ ಹೋಗಿ ಮಾತಿನ ಚಕಮಕಿ ನಡೆಸಿದ್ದಾರೆ. ಈ ವಾಗ್ವಾದ ತಾರಕಕ್ಕೇರ್ತಾ ಇದ್ದಂತೆ ತಮ್ಮ ಹೆಲ್ಮೆಟ್ನಿಂದ ಅನೀಶ್ ಅವರ ತಲೆಗೆ ಗುದ್ದಿದ್ದಾರೆ. ರಣಜಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ವಿರುದ್ಧ ಜಮ್ಮು ಕಾಶ್ಮೀರ ಮೊದಲ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 584 ರನ್ಗಳನ್ನು ಕಲೆ ಹಾಕಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ಜಮ್ಮು ಕಾಶ್ಮೀರ ಪರ ಬ್ಯಾಟರ್ಗಳು ಉತ್ತಮ ಸ್ಕೋರ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಜಮ್ಮು ಕಾಶ್ಮೀರ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 584 ರನ್ ಗಳಿಸಿ ಆಲ್ಔಟ್ ಆಗಿದೆ. ಕರ್ನಾಟಕ ಪರ ಉತ್ತಮ ದಾಳಿ ಸಂಘಟಿಸಿದಂತಹ ಪ್ರಸಿದ್ಧ ಕೃಷ್ಣ 5 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಒಂದ್ ಕಡೆ ಫೈನಲ್ ಪಂದ್ಯ, ಮತ್ತೊಂದು ಕಡೆ ಸವಾಲಿನ ಟಾರ್ಗೆಟ್. ಕರ್ನಾಟಕ ಎಚ್ಚರಿಕೆಯಿಂದ ಆಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಹೀಗಿರುವಾಗಲೇ ತಂಡದ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ಔಟ್ ಆಗಿದ್ದಾರೆ. ಕರ್ನಾಟಕದ ಪರ ಕೆಎಲ್ ರಾಹುಲ್ 13 ರನ್ಗಳನ್ನು ಮಾತ್ರ ಗಳಿಸಿದ್ದು ಅಭಿಮಾನಿಗಳಿಗೂ ನಿರಾಸೆ ಮೂಡಿಸಿದೆ. ಹಾಗೆ ನಾಯಕ ದೇವದತ್ ಪಡಿಕ್ಕಲ್ ಕೂಡ ಬೇಗನೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಕ್ರೂಷಿಯಲ್ ಟೈಮಲ್ಲೇ ಕರುಣ್ ನಾಯರ್ ಮತ್ತು ಸ್ಮರಣ್ ರವಿಚಂದ್ರನ್ ಕೂಡ ಖಾತೆಯನ್ನೇ ತೆರೆಯದೆ ವಿಕೆಟ್ ಒಪ್ಪಿಸಿದ್ರು. T20 ವಿಶ್ವಕಪ್ನ ಸೂಪರ್ 8 ಹಂತದಲ್ಲಿ ಭಾರತ ಮತ್ತು ಜಿಂಬಾಬ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದೆ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಮಹತ್ವದ ಬದಲಾವಣೆಗಳಾಗುವಂತ ಚಾನ್ಸಸ್ ಇದೆ. ಸೊ ಈ ನಿರ್ಣಾಯಕ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ತನ್ನ ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು. ಅದರಂತೆ ಜಿಂಬಾಬ್ವೆ ವಿರುದ್ಧ ಆರಂಭಿಕನಾಗಿ ಅಭಿಷೇಕ್ ಶರ್ಮಾ ಜೊತೆ ಸಂಜು ಸ್ಯಾಮ್ಸನ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ನಿರ್ಣಾಯಕ ಪಂದ್ಯಕ್ಕಾಗಿ ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ಇಬ್ಬನಿಯನ್ನ ತಡೆಯೋಕೆ ಡ್ಯೂಕ್ಯೂರ್ ಎಂಬ ವಿಶೇಷ ರಾಸಾಯನಿಕವನ್ನ ಬಳಸಲಾಗಿದೆ. ಪಂದ್ಯದ ವೇಳೆ ಎದುರಾಗುವಂತ ಇಬ್ಬನಿಯ ಸಮಸ್ಯೆಯನ್ನ ತಡೆಗಟ್ಟೋ ಸಲುವಾಗಿ ಈ ರಾಸಾಯನಿಕವನ್ನ ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಾಗಿದೆ. ಕ್ಯೂಆರ್ ಕೆಮಿಕಲ್ ಅನ್ನ ಸಾಮಾನ್ಯವಾಗಿ ಅಮೆರಿಕದ ಮೇಜರ್ ಲೀಗ್ ಬೇಸ್ಬಾಲ್ ಪಂದ್ಯಗಳಲ್ಲಿ ಮೈದಾನಗಳನ್ನು ಒಣಗಿಸೋಕೆ ಬಳಸಲಾಗುತ್ತೆ. T20 ವಿಶ್ವಕಪ್ ಟೂರ್ನಿಂದ ಶ್ರೀಲಂಕಾ ತಂಡ ತನ್ನದೇ ನೆಲದಲ್ಲಿ ತೀವ್ರ ಮುಖಭಂಗ ಅನುಭವಿಸಿದೆ. ಟೂರ್ನಿಂದ ಶ್ರೀಲಂಕಾ ಹೊರಬೀಳುವ ಮೂಲಕ ವಿಶ್ವಕಪ್ ಕನಸು ಭಗ್ನವಾಗಿದೆ. ಸೂಪರ್ 8ನ 2ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 168 ರನ್ಗಳನ್ನು ಕಲೆ ಹಾಕಿತ್ತು. 169 ರನ್ಗಳ ಗುರಿ ಬೆನ್ನಟ್ಟಿದ್ದ ಲಂಕಾ ಪವರ್ ಪ್ಲೇನಲ್ಲೇ ತತ್ತರಿಸಿ ಹೋಯಿತು. ಕೇವಲ 20 ರನ್ಗಳನ್ನು ಮಾತ್ರ ಗಳಿಸಿತ್ತು. ಕೊನೆಗೆ ಲಂಕಾ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 107 ರನ್ ಗಳಿಸಿ ಆಲ್ಔಟ್ ಆಗಿದೆ. ಈ ಮೂಲಕ 61 ರನ್ಗಳಿಂದ ಲಂಕಾ ಕಿವಿಸೆದುರು ಸೋಲೊಪ್ಪಿಕೊಳ್ತು. T20 ವಿಶ್ವಕಪ್ನ ಇತಿಹಾಸದಲ್ಲಿ ವಿರಾಟ್ ಕೊಹ್ಲಿ ಅವರ ವಿಶಿಷ್ಟ ದಾಖಲೆಯನ್ನ ಬ್ರೇಕ್ ಮಾಡೋಕೆ ಸಾಧ್ಯವಿಲ್ಲ ಎಂದೇ ಪರಿಗಣಿಸಲಾದ ಒಂದು ದಾಖಲೆಯನ್ನ ಲಂಕಾದ ಬ್ಯಾಟರ್ ಸರಿಸಮಗೊಳಿಸಿದ್ದಾರೆ. ಲಂಕಾ ಬ್ಯಾಟರ್ ಪಥುಮ್ ನಿಸಾಂಕ T20 ವಿಶ್ವಕಪ್ನ ಆವೃತ್ತಿಗಳಲ್ಲಿ 3 ಬಾರಿ 200ಕ್ಕೂ ಹೆಚ್ಚು ರನ್ ಗಳಿಸಿದವರ ಎಲೈಟ್ ಕ್ಲಬ್ ಸೇರಿದ್ದಾರೆ. ಭಾರತೀಯ ಕ್ರಿಕೆಟ್ನ ರನ್ ಮಿಷನ್ ಎಂದು ಕರೆಯಲ್ಪಡುವಂತ ವಿರಾಟ್ ಕೊಹ್ಲಿಯ ಈ ಹೆಸರಲ್ಲಿ ದಾಖಲೆ ಇತ್ತು. ಇದೀಗ ಈ ದಾಖಲೆಯನ್ನು ನಿಸಾಂಕ ಸರಿಗಟ್ಟಿದ್ದಾರೆ. ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ 0 ಸುತ್ತಿದ್ರೂ ಕೂಡ ಟೀಮ್ ಇಂಡಿಯಾದ ಅಭಿಷೇಕ್ ಶರ್ಮಾ ಐಸಿಸಿ T20 ಬ್ಯಾಟ್ಸ್ಮನ್ಗಳ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ತನ್ನ ಸ್ಫೋಟಕ ಬ್ಯಾಟಿಂಗ್ನಿಂದಲೇ ಇಶಾನ್ ಕಿಶನ್ 5ನೇ ಸ್ಥಾನಕ್ಕೇರಿದ್ದಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನಲ್ಲಿ 8ನೇ ಸ್ಥಾನಕ್ಕೇರಿದ್ದಾರೆ. 2ನೇ ಸ್ಥಾನದಲ್ಲಿ ಫಿಲ್ ಸಾಲ್ಟ್ ಇದ್ರೆ, ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಪರ ಅಮೋಘ ಪ್ರದರ್ಶನ ನೀಡ್ತಾ ಇರುವಂತ ಸಾಯ್ಫ್ಜಾದ ಫರ್ಹಾನ್ 2 ಸ್ಥಾನ ಮೇಲಕ್ಕೇರಿದ್ದು 3ನೇ ಸ್ಥಾನದಲ್ಲಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ ಗೆದ್ದರೆ ಮಾತ್ರ ಪಾಕಿಸ್ತಾನ ಸೆಮಿಫೈನಲ್ಗೆ ಇರೋಕೆ ಅವಕಾಶ ಇರುತ್ತೆ. ಅದು ಕೂಡ ಕೊನೆಯ ಪಂದ್ಯದಲ್ಲಿ ಪಾಕಿಸ್ತಾನ ಲಂಕಾ ವಿರುದ್ಧ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಹೀಗಿದ್ರೂ ಕೊನೆಗೆ ನೆಟ್ ರನ್ ರೇಟ್ ಮುಖ್ಯ ಆಗುತ್ತೆ. ಆದರೆ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಅಘಾ ಹಾಸ್ಯಾಸ್ಪದ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೋಸ್ಕರ ಇಂಗ್ಲೆಂಡ್ ತಂಡ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸುತ್ತೆ. ನಾವು ಸೆಮಿಫೈನಲ್ ತಲುಪಿದ್ರೆ ಫೈನಲ್ ಗೆಲ್ಲೋದು ನಮಗೆ ಸುಲಭವಾಗುತ್ತೆ ಎಂದಿದ್ದಾರೆ. ಪಾಕ್ ನಾಯಕನ ಈ ಹೇಳಿಕೆ ವೈರಲ್ ಆಗಿದೆ, ಹಾಗೆ ಟ್ರೋಲ್ ಆಗ್ತಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಸುದ್ದಿಗಳು. ನಮಸ್ಕಾರ.